ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಯಾವ ಟೈಮಿಂಗ್ಸ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವ ಟೈಮಿಂಗ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು. ವಿಡಿಯೋನ ಕೊನೆ ತನಕ ನೋಡಿ ಆಯ್ತಾ. ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅದ್ರ ಜೊತೆನಲ್ಲಿ ಇನ್ನೊಂದು ವಿಷಯ ಇದೆ. ಇವತ್ತಿನ ವಿಡಿಯೋದಲ್ಲಿ ನನಗೆ ತುಂಬಾ ಕಮೆಂಟ್ಸ್ ಅಲ್ಲಿ ಕೇಳಿರೋದು, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕಮೆಂಟ್ಸ್ ಗಳು ಬಂದಿದ್ವು. ಹಾಗಾಗಿ ನಾನು ಇವತ್ತು ಇನ್ಮೇಲೆ ನನ್ನ ವಿಡಿಯೋಗಳಲ್ಲಿ ಯಾರೆಲ್ಲ ನನಗೆ ಕಮೆಂಟ್ಸ್ ಮಾಡ್ತಿರಲ್ವಾ, ಅವರಲ್ಲಿ ನಾನು 2 ಚಾನಲ್ನ ಪಿಕ್ ಮಾಡ್ಕೊಂಡು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂತೀನಿ. 2 ಚಾನಲ್ನ ಪಿಕ್ ಮಾಡ್ಕೊಂಡು ಅವರ ಚಾನಲ್ನ ನನ್ನ ವಿಡಿಯೋಗಳಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಅವರ ಚಾನಲ್ಗೆ ಹೋಗಿ ನೀವು ಸಪೋರ್ಟ್ ಮಾಡ್ಬೋದು. ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಿಮ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಆಯ್ತಾ. ಇದು ಫ್ರೀಯಾಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅದು ನೀವು ಅಷ್ಟು ಜನ ಒಂದೇ ಸಲ ಅಷ್ಟು ಕಮೆಂಟ್ಗಳನ್ನ ಹಾಕಿರೋದ್ರಿಂದ ಒಂದು 4-5 ಕಮೆಂಟ್ಗಳೇ ಬಂದಿದ್ದಾವೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ತರ ಒಂದು ಡಿಸೈಡ್ ನ ಮಾಡ್ಕೊಂಡೆ ಇವತ್ತು. ಇನ್ಮೇಲೆ ನನ್ನ ವಿಡಿಯೋಗಳಲ್ಲಿ ಒಂದು 2 ಚಾನಲ್ನ ಪ್ರಮೋಟ್ ಮಾಡೋಣ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನಾನು ಅನ್ಕೊಂಡಿರ್ಲಿಲ್ಲ, ಇದ್ರ ಬಗ್ಗೆ ಯಾವ ಯೋಚನೆನೂ ಮಾಡಿರ್ಲಿಲ್ಲ. ಆತರ ಕಮೆಂಟ್ಗಳು ಬಂದ್ಮೇಲೆ ಅನಿಸ್ತು ಹೊಸ ಚಾನಲ್ಗಳು ಕೂಡ ಗ್ರೋ ಆಗ್ಬೇಕು ಅಲ್ವಾ. ಹಾಗಾಗಿ ನನ್ನ ಕಡೆಯಿಂದ ಆಗೋ ಸಪೋರ್ಟ್ನ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಒಂದು ಡಿಸೈಡ್ ನ ಮಾಡ್ಕೊಂಡಿದೀನಿ. ನೀವು ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಇನ್ನು ಇವತ್ತಿನ ಕಮೆಂಟ್ ಅಲ್ಲಿ ಮಾಡಿರೋರಲ್ಲಿ 2 ಚಾನಲ್ಗಳನ್ನ ನಾನು ಪಿಕ್ ಮಾಡ್ಕೊಂಡಿದೀನಿ. ಅದರಲ್ಲಿ 2 ಚಾನಲ್ಗಳನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಅವರ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟೆ ನೀವು ಇಷ್ಟ ಆಯ್ತು ಅಂತಂದ್ರೆ ನೀವು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ. ಮೊದಲನೇ ಚಾನಲ್ ಬಂದ್ಬಿಟ್ಟು ಡ್ರೀಮ್ ಡೇ ಶ್ವೇತಾ ಉಪ್ಪಿ ಅಂತ ಇದೆ ಕುಡ್ಲಾ. ಇವರ ಚಾನಲ್ಗೆ ನೀವು ವಿಸಿಟ್ ಮಾಡಿ ಅವರ ವಿಡಿಯೋಸ್ ಗಳನ್ನ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ. ಇನ್ನು 2ನೇ ಚಾನಲ್ ಬಂದ್ಬಿಟ್ಟು ಅವ್ರ ಹೆಸರು ಕೂಡ ಶ್ವೇತಾ ಗೌಡ ಅಂತ ಇದೆ. ಚಾನಲ್ ನೇಮೇ ಅದು ಶ್ವೇತಾ ಗೌಡ ಅಂತ ಅಂದ್ಬಿಟ್ಟು. ಅವರ ಚಾನಲ್ ಅಲ್ಲೂ ಕೂಡ ಈಗಷ್ಟೇ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ 3 ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನು ಹೊಸ ಚಾನಲ್ ಅದು. ಪ್ಲೀಸ್ ಅವ್ರ ಚಾನಲ್ಗೆ ವಿಸಿಟ್ ಕೊಡಿ. ಕುಕಿಂಗ್ ವಿಡಿಯೋಸ್ ಏನೋ ಮಾಡ್ತಾ ಇದ್ದಾರೆ, ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡ ಚಾನಲ್ಗಳನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ ನಾನು. ಇದೇ ತರ ಯಾರು ನನಗೆ ಕಮೆಂಟ್ಗಳನ್ನ ಮಾಡ್ತೀರಾ ಅವ್ರದ್ದು ನಾನು ರ್ಯಾಂಡಮ್ ಆಗಿ 2 ಚಾನಲ್ನ ಪಿಕ್ ಮಾಡ್ಕೊಂಡು ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡ್ತೀನಿ, ಓಕೆನಾ. ಇನ್ನೀಗ ವಿಷಯಕ್ಕೆ ಬಂದ್ಬಿಡೋಣ. ಏನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪರ್ಫೆಕ್ಟ್ ಟೈಮಿಂಗ್ಸ್. ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಫಸ್ಟ್ ನೀವು ಟ್ರೈ ಮಾಡಿ, ಎಲ್ಲಾ ಟೈಮಿಂಗ್ಸ್ ಅಲ್ಲೂ ಅಪ್ಲೋಡ್ ಮಾಡಿ ಟ್ರೈ ಮಾಡಿ. ಯಾವ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ವಿಡಿಯೋಗಳಿಗೆ ವ್ಯೂಸ್ ಬರ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಆ ಟೈಮಿಂಗ್ಸ್ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋಗಳು ಕೂಡ ನೀವು ಅದೇ ಟೈಮಿಂಗ್ಸ್ ಅಲ್ಲೇ ಹಾಕೋ ತರ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಪೀಕ್ ಟೈಮ್ ಇರುತ್ತೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೊತ್ತಾದ್ಮೇಲೆ ನಮ್ಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅನ್ನೋ ಟೈಮಿಂಗ್ಸ್ ಇರುತ್ತಲ್ಲ, ಆ ಟೈಮಿಂಗ್ಸ್ ನ ನೋಡಿ ಇಟ್ಕೊಂಡ್ರಿ ಅಂದ್ರೆ ಪೀಕ್ ಟೈಮ್ ನ, ಅದಕ್ಕೂ ನೀವು 1 hour ಮುಂಚೆ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡ್ರೆ ವಿಡಿಯೋಗೆ ವ್ಯೂಸ್ ಬರುತ್ತೆ. ಮತ್ತೆ ಒಂದೇ ಟೈಮಿಂಗ್ಸ್ ನ ಮೇಂಟೈನ್ ಮಾಡಿ. ಒಂದು ದಿನ ಒಂದು ಟೈಮಿಂಗ್ಸ್, ಇನ್ನೊಂದು ದಿನ ಇನ್ನೊಂದು ಟೈಮಿಂಗ್ಸ್, ಆ ತರ ಮಾಡಕ್ ಹೋಗ್ಬೇಡಿ ಆಯ್ತಾ. ಇನ್ನು ಆದಷ್ಟು ವ್ಲಾಗ್ ಚಾನಲ್ಗಳಾಗ್ಲಿ, ಕುಕಿಂಗ್ ಚಾನಲ್, ಎಂಟರ್ಟೈನ್ಮೆಂಟ್, ನೀವು ಯಾವುದೇ ತರ ಕಂಟೆಂಟ್ ನ ಮಾಡಿರಿ, ಆದಷ್ಟು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಟೈಮಿಂಗ್ಸ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. 7 ಗಂಟೆಯಿಂದ ಕೂಡ ಅಪ್ಲೋಡ್ ಮಾಡ್ಕೊಬಹುದು ನೀವು. ಆದ್ರೆ 7 ಗಂಟೆ ಅಷ್ಟು ಬೇಗನೆ ಯಾರು ನೋಡಕ್ ಹೋಗಲ್ಲ. ಹಾಗಾಗಿ ನೀವು ಒಂದು 8 ರಿಂದ 9 ಗಂಟೆ ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕೂಡ 8 ಗಂಟೆನೆ ಫಿಕ್ಸ್ ಮಾಡ್ಕೊಂಡಿರೋದು, ಅದೇ ಟೈಮಿಂಗ್ಸ್ಗೆ ನಾನು ಹಾಕೋದು ಆಯ್ತಾ. ಇನ್ನೊಂದು ಟೈಮಿಂಗ್ಸ್ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರು ಕೂಡ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ಯಾಕೆಂದ್ರೆ ಆ ಟೈಮಲ್ಲೂ ಕೂಡ ಫ್ರೀ ಆಗಿರ್ತಾರೆ ಜನ ಸ್ವಲ್ಪ, ಅವಾಗ್ಲೂ ಕೂಡ ನೋಡೋ ಇಂಟ್ರೆಸ್ಟ್ ತೋರಿಸ್ತಾರೆ ವಿಡಿಯೋಗಳನ್ನ. ಅದಾದ್ಮೇಲೆ ಇನ್ನೊಂದು ಟೈಮಿಂಗ್ಸ್ ಬಂದ್ಬಿಟ್ಟು ಸಂಜೆ 6 ಗಂಟೆಯಿಂದ 7 ಗಂಟೆ ಟೈಮಲ್ಲಿ ಹಾಕೊಂಡ್ರಿ ಅಂತಂದ್ರೆ ಆವಾಗ್ಲೂ ಸ್ವಲ್ಪ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ನಾನು ವ್ಲಾಗ್ಗಳು ಮಾಡೋ ಟೈಮಲ್ಲಿ ಸಂಜೆ 6 ರಿಂದ 7 ಗಂಟೆ ಟೈಮ್ಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಅವಾಗ್ಲೂ ನನಗೆ ವ್ಯೂಸ್ ಚೆನ್ನಾಗೆ ಬರ್ತಾ ಇತ್ತು. ಆ ತರನು ಕೂಡ ಮಾಡ್ಕೊಬಹುದು ನೀವು. ಒಂದು ಬೆಳಗ್ಗೆ 8 ರಿಂದ 9 ಗಂಟೆ, ಇನ್ನೊಂದು ಮಧ್ಯಾಹ್ನ 1 ರಿಂದ 2 ಗಂಟೆ, ಇನ್ನೊಂದು ಸಂಜೆ 6 ರಿಂದ 7 ಗಂಟೆ. ಈ ಟೈಮಿಂಗ್ಸ್ ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇದ್ರಲ್ಲಿ ಯಾವ್ದಾದ್ರು ಟ್ರೈ ಮಾಡಿ ನೋಡಿ. ಫಸ್ಟ್ ಟ್ರೈ ಮಾಡಿ, ಇದ್ರಲ್ಲಿ ನಿಮಗೆ ಯಾವ್ದು ವರ್ಕ್ ಆಗುತ್ತೆ ಅಲ್ಲ ಆ ಟೈಮಿಂಗ್ಸ್ ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ತಲೆನಲ್ಲಿ ಇಟ್ಕೊಳ್ಳಿ, ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಈ ಟೈಮಿಂಗ್ಸ್ ಒಳಗಡೆ ಮಾತ್ರನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. 10 ಗಂಟೆ ಮೇಲೆ ನೀವು ಎಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅವಾಗ ಯಾರು ನೋಡಲ್ಲ, ಆದಷ್ಟು ಆ ಟೈಮ್ಗೆ ವ್ಯೂಸ್ ಬರಲ್ಲ. ಅದಕ್ಕೆ ಆದಷ್ಟು ನೀವು ಸಂಜೆ 6 ರಿಂದ 7ಕ್ಕೆ ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ನ ಇಟ್ಕೊಳ್ಳಿ. ಮಾಡೋದಾದ್ರೆ ಸಂಜೆ ಮಾಡ್ತೀನಿ ಅನ್ನೋದಾದ್ರೆ, ಅದಾದ್ಮೇಲೆ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ, ರೀಚ್ ಸಿಗಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ.
ಇಲ್ಲ ಅಂತಂದ್ರೆ ನೀವು ಆದಷ್ಟು ಮಾರ್ನಿಂಗ್ ಟೈಮ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಮಾರ್ನಿಂಗ್ ಆದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ ಅಲ್ವಾ ಟೈಮಿಂಗ್ಸ್, ಆ ಟೈಮಿಂಗ್ಸ್ ಅಲ್ಲಿ ನೋಡ್ತಾರೆ. ಇನ್ನು ಮಾರ್ನಿಂಗ್ ಅಪ್ಲೋಡ್ ಮಾಡಿದಾಗ ಮಾರ್ನಿಂಗ್ ಗೆ ಪೀಕ್ ಟೈಮ್ ಬಂದು 10:30 11 ಗಂಟೆ ಈ ಟೈಮ್ ಅಲ್ಲಿ ಪೀಕ್ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ನೀವು ಬೆಳಗ್ಗೆ 8 ರಿಂದ 9 ಗಂಟೆ ಟೈಮ್ಗೆ ಅಪ್ಲೋಡ್ ಮಾಡ್ಕೊಂಡ್ರೆ ಒಳ್ಳೇದು. ಇದು ನಾನ್ ಮೇಂಟೈನ್ ಮಾಡ್ತಾ ಇರೋ ಟೈಮಿಂಗ್ಸ್. ಈ ಟೈಮಿಂಗ್ಸ್ ಗಳೇನಿದೆ ಅಲ್ಲ, ಇದನ್ನ ಒಂದ್ಸಲಿ ಫಿಕ್ಸ್ ಮಾಡಿದೀರಾ ಅಂತಂದ್ರೆ ಡೈಲಿ ನೀವು ಅದೇ ಟೈಮ್ ಗಳಿಗೆ ಹಾಕ್ಬೇಕಾಗತ್ತೆ. ಅದೇ ಟೈಮ್ ನ ಫಿಕ್ಸ್ ಮಾಡ್ಕೊಂಡಿದ್ದಾಗ ನಿಮ್ಮ ವಿಡಿಯೋಗಳನ್ನ ನೋಡೋರು ಆ ಟೈಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಅದ್ ಬಿಟ್ಟು ಇವಾಗ ಒಂದ್ ಟೈಮು, ನಾಳೆ ಒಂದ್ ಟೈಮು, ನಾಡದ್ ಒಂದ್ ಟೈಮು, ಆ ತರ ಯಾವಾಗಂದ್ರೆ ಅವಾಗ ಇಷ್ಟ ಬಂದಂಗೆಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಡಿ. ಇನ್ನು ಟೈಮಿಂಗ್ಸ್ ನ ಮೇಂಟೈನ್ ಮಾಡಿದ್ರೆ ಸಾಕ ವಿಡಿಯೋಗಳಿಗೆ ವ್ಯೂಸ್ ಬಂದ್ಬಿಡತ್ತಾ ಅಂದ್ರೆ ಹಂಗಲ್ಲ. ನೀವು ಟೈಮಿಂಗ್ಸ್ ಜೊತೆನಲ್ಲಿ ಕನ್ಸಿಸ್ಟೆನ್ಸಿ ಜೊತೆನಲ್ಲಿ ನಿಮ್ಮ ಕಂಟೆಂಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಾಗತ್ತೆ. ಮತ್ತೆ ನಿಮ್ಮ ಟೈಟ್ಲು ತಮ್ನೇಲು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ವಿಡಿಯೋಗಳಿಗೆ ಕ್ಲಿಕ್ಸ್ ಬರಬೇಕು ಅಂತಂದ್ರೆ ಟೈಟ್ಲು ತಮ್ನೇಲು ಇದನ್ನ ಹೆಂಗ್ ಮಾಡ್ಬೇಕು, ಟೈಟ್ಲ್ ಹೆಂಗ್ ಹಾಕೊಬೇಕು ಗೊತ್ತಿಲ್ಲ ಅನ್ನೋದಾದ್ರೆ ಚಾಟ್ ಜಿಪಿಟಿನ ಹೆಂಗ್ ಯೂಸ್ ಮಾಡ್ಕೊಂಡು ಟೈಟ್ಲ್ ನ ಮಾಡೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದೀನಿ ನೋಡಿ. ಜೊತೆನಲ್ಲಿ ತಮ್ನೇಲ್ ನ ಹೆಂಗ್ ಮಾಡ್ಕೊಳ್ಳೋದು ಅದನ್ನು ಇನ್ನೂ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಅದನ್ನ 2 ವಿಡಿಯೋ ಮಾಡ್ಬಿಟ್ಟಿದೀನಿ, ಆದ್ರೂ ಇನ್ನೂ ಕಮೆಂಟ್ ಅಲ್ಲಿ ಕೇಳ್ತೀರಾ ತಮ್ನೇಲ್ ನ ಮಾಡ್ಕೊಳ್ಳೋದು ಹೆಂಗೆ ಅಂತ ಅನ್ಬಿಟ್ಟು ಮಾಡಿದೀನಿ. ನಾನು ಆಲ್ರೆಡಿ ವಿಡಿಯೋ ಇದೆ, ವಿಡಿಯೋನ ನೋಡಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಂಡು ಜೆಮಿನಿ AI ನ ಯೂಸ್ ಮಾಡ್ಕೊಂಡು ಅಟ್ರಾಕ್ಟಿವ್ ಆಗಿರೋ ಪ್ರೊಫೆಷನಲ್ ಆಗಿರೋ ತಮ್ನೇಲ್ಗಳನ್ನ ಹೆಂಗ್ ಮಾಡ್ಕೊಬಹುದು ಈಸಿಯಾಗಿ ಅಂತ ಅನ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಬಿಟ್ಟು ಟೈಟ್ಲು ತಮ್ನೇಲ್ಗಳನ್ನ ಚೆನ್ನಾಗಿ ಹಾಕೊಳ್ಳಿ, ಆವಾಗ ನಿಮ್ಮ ವಿಡಿಯೋಗಳಿಗೆ ಕ್ಲಿಕ್ಸ್ ಬರುತ್ತೆ. ಬರೀ ಟೈಟ್ಲು ತಮ್ನೇಲ್ನ ಚೆನ್ನಾಗಿ ಹಾಕ್ಬಿಟ್ಟು ವಿಡಿಯೋದಲ್ಲಿ ಏನು ವಿಷಯ ಇಲ್ಲ ಅಂತಂದ್ರೂ ಕೂಡ ವಿಡಿಯೋಗಳಿಗೆ ವ್ಯೂಸ್ ಡೌನ್ ಆಗತ್ತೆ ಆಯ್ತಾ. ವಿಡಿಯೋನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಆಯ್ತಾ. ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ ವಿಡಿಯೋದಲ್ಲಿ ಅದನ್ನ ಫಾಸ್ಟ್ ಆಗಿ ಪರ್ಫೆಕ್ಟ್ ಆಗಿ ಸುಮ್ನೆ ಅಲ್ಲಿ ಗ್ಯಾಪ್ಗಳು ಕೊಡ್ದಿರಾ ಎಳ್ಕೊಂಡು ಹೋಗ್ದಿರಾ ಬೇಗ ಹೇಳ್ಬಿಟ್ಟು ವಿಷಯನ ಮುಗಿಸ್ಬಿಟ್ರೆ ವಿಡಿಯೋನ ನೋಡ್ತಾರೆ. ಲೆಂತ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸುಮ್ನೆ ಎಳ್ಕೊಂಡು ಹೋದ್ರೆ ಅದು ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನ ಮೇಂಟೈನ್ ಮಾಡಿ. ಟೈಮಿಂಗ್ಸ್ಗಳು ಈ ತರ ಇರುತ್ತೆ, ಇದನ್ನ ಮೇಂಟೈನ್ ಮಾಡಿದೀರಾ ಅಂತಂದ್ರೆ ಗ್ಯಾರಂಟಿ ವ್ಯೂಸ್ ಬರುತ್ತೆ. ಒಂದೇ ದಿನಕ್ಕೆ ಏನು ಆಗಲ್ಲ, ಎಲ್ಲದಕ್ಕೂ ಟೈಮ್ ಕೊಡ್ಬೇಕಾಗತ್ತೆ. ಏನೇ ಆದ್ರೂ ಕೂಡ ಒಂದು ಚಾನಲ್ ಗ್ರೋ ಆಗ್ಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರು ಮಿನಿಮಮ್ ಒಂದು 3 ರಿಂದ 5 ವರ್ಷ ಆದ್ರೂ ಟೈಮ್ ತಗೊಳುತ್ತೆ ಒಂದು ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ. ಅದಕ್ಕೂ ಮುಂಚೆನೆ ಯಾವ ಚಾನಲ್ಗಳು ಕೂಡ ಗ್ರೋ ಆಗಲ್ಲ. ಅಪರೂಪಕ್ಕೊಂದೊಂದು ಲಕ್ಕಿನಲ್ಲಿ ಆ ತರ ವ್ಯೂಸ್ಗಳು ಚೆನ್ನಾಗಿ ಬಂದು ಗ್ರೋ ಆಗ್ಬಿಡತ್ತೆ ಬಿಟ್ರೆ ಇನ್ನು ಆದಷ್ಟು ಎಲ್ಲಾ ಚಾನಲ್ಗಳು ತುಂಬಾ ಹಳೆ ಯೂಟ್ಯೂಬರ್ಗಳು ಏನಿದ್ದಾರೆ ದೊಡ್ಡ ಯೂಟ್ಯೂಬರ್ಗಳು ಅವ್ರು ಹೇಳೋದು ಕೂಡ ಇದನ್ನೇನೆ. ಅವರ ಚಾನಲ್ಗಳು ಕೂಡ ಎಷ್ಟೋ ವರ್ಷಗಳನ್ನ ತಗೊಂಡು ಚಾನಲ್ ಗ್ರೋ ಆಗಿರುತ್ತೆ. ಅವರು ಎಷ್ಟೆಷ್ಟೋ ಕಷ್ಟಗಳನ್ನ ಪಟ್ಟು ಚಾನಲ್ನ ಒಂದು ಲೆವೆಲ್ಗೆ ತಂದಿರ್ತಾರೆ. ನೀವು ಕೂಡ ಅದೇ ತರನೇನೆ ಒಂದು ಓನ್ ಕಂಟೆಂಟ್, ಒರಿಜಿನಲ್ ಕಂಟೆಂಟ್, ಕರೆಕ್ಟ್ ಆಗಿರೋ ಕಂಟೆಂಟ್ ನ ಕೊಟ್ಟಿದ್ದೀರಾ ಅಂತಂದ್ರೆ ಗ್ಯಾರಂಟಿ ನಿಮ್ಮ ಚಾನಲ್ಗಳು ಕೂಡ ಗ್ರೋ ಆಗತ್ತೆ ಆಯ್ತಾ. ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಂಗ್ ಅನಿಸ್ತು ವಿಷಯ ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಮ ಚಾನಲ್ ಪ್ರಮೋಷನ್ ಮಾಡ್ಬೇಕು ಅನ್ನೋ ತರ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಏನಾದ್ರೂ ಒಂದು ಕಮೆಂಟ್ ನ ಬರೀರಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಚಾನಲ್ನು ಕೂಡ ನಾನು ಪ್ರಮೋಟ್ ಮಾಡಿ ಕೊಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟೇನೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬಾಯ್.